ಸರ್ಕಾರದಿಂದ ಕೇಂದ್ರ ಸರ್ಕಾರ ಆಗ್ಬೋದು ಅಥವಾ ರಾಜ್ಯ ಸರ್ಕಾರ ಆಗ್ಬೋದು, ಏನೇ ಸರ್ವಿಸ್ ನ ಕೊಟ್ಟರು ಕೂಡ ಅವ್ರ ಹೆಸರಲ್ಲಿ ಜನಗಳಿಗೆ ಬಿಲ್ ಕೊಡ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮನ್ನ ಅಸಂಘಟಿತ ವರ್ಗಗಳಿಗೆ ಸೇರಿಸಬೇಕು ಅನ್ನೋದೇ ಅವರ ಹುನ್ನಾರ. ನನ್ನ ವಾದ ಏನ್ ಗೊತ್ತಾ, ನಾನು 20 ವರ್ಷದಿಂದ 22 ವರ್ಷದಿಂದ ಗಾಡಿ ಓಡಿಸ್ಕೊಂಡು ನನ್ನ ಹೆಸರಲ್ಲೇ ಗಾಡಿಗಳನ್ನ 3-4 ತಗೊಂಡಿದ್ದೀನಿ, ಒಂದು ತಗೊಂಡಿದ್ದೀನಿ, ಮಾರಿದ್ದೀನಿ, ತಿರ್ಗಾ ತಗೊಂಡಿದ್ದೀನಿ, ಆಟೋ ತಗೊಂಡು ಓಡಿಸಿದ್ದೀನಿ, ಎಲ್ಲ ಮಾಡಿದ್ದೀನಿ. ಎಲ್ಲ ನನ್ನ ಸ್ವಂತ ದುಡ್ಡನ್ನ ತಗೊಂಡು ದುಡ್ಡನ್ನ ಕೊಟ್ಟು ನಾನು ಗಾಡಿ ಖರೀದಿ ಮಾಡುವಾಗ ಟ್ಯಾಕ್ಸ್ ನಾನು ಖರೀದಿ ಮಾಡ್ಬೇಕಾದ್ರೆ ಊರಿಗೆ ಮುಂಚೆನೆ ಅವ್ರಿಗೆ ಟ್ಯಾಕ್ಸ್ ಕೊಟ್ಟಿದ್ದೀನಿ. ಅದು ಹೆಂಗೆ, 3 ಲಕ್ಷ 4 ಲಕ್ಷ ಇರೋ ಗಾಡಿಗೆ 2 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಿ ಟೋಟಲ್ ಆಗಿ 5 ಲಕ್ಷ 6 ಲಕ್ಷ ಆಗಿರುತ್ತೆ. ಆ 6 ಲಕ್ಷ ದುಡ್ಡಲ್ಲಿ ನಾನು 1.5 ಲಕ್ಷ 2 ಲಕ್ಷ ಡೌನ್ ಪೇಮೆಂಟ್ ಹಾಕಿ ಉಳಿದ ದುಡ್ಡಿಗೆ ಬಡ್ಡಿ ಕಟ್ಟಿ, ಅಂದ್ರೆ ಸಾಲ ಮಾಡಿ ಅದಕ್ಕೂ ಬಡ್ಡಿ ಕಟ್ಟಿ ಅದ್ರ ಜೊತೆ ಟ್ಯಾಕ್ಸ್ ಕಟ್ಟಿದ್ದೀನಿ. ಸಾಲ ಮಾಡಿ ಟ್ಯಾಕ್ಸ್ ಕಟ್ಟಿ ದೇಶಕ್ಕೆ ನಾನು ಮೊದಲೇ ದುಡ್ಡು ಕೊಟ್ಬಿಟ್ಟು ಆಮೇಲೆ ದುಡ್ಡು ತಗೋತಿದ್ದೀನಿ. ಹಂಗಿದ್ಮೇಲೆ ನಾನು ಅಸಂಘಟಿತ ವರ್ಗಕ್ಕೆ ಹೆಂಗ್ ಸೇರ್ಕೊತೀನಿ ಅಲ್ವಾ? ಇವ್ರ ಉದ್ದೇಶ ಏನು ಅಂದ್ರೆ ಡ್ರೈವರ್ಗಳು ಡ್ರೈವರ್ ಆಗೇ ಇರಬೇಕು, ಡ್ರೈವರ್ ಮಕ್ಕಳುಗಳು ಡ್ರೈವರ್ ಆಗೇ ಹೋಗ್ಬೇಕು, ಅವರು ಮಾಲೀಕರಾಗಬಾರ್ದು. ಹೆಸರು ಮಾತ್ರ ವಾಹನಕ್ಕೆ ಮಾಲೀಕ ಅಷ್ಟೇ. ನಾನು ಈಗ ನೋಡಿ ಓಲಾ ಊಬರ್ ರ್ಯಾಪಿಡೋ ನಮ್ಮ ಇವ್ರ ಹತ್ರ ಗಾಡಿಗಳಿಲ್ಲ. ಇದನ್ನಲ್ಲ ನಾನೇನ್ ಹೇಳ್ತಾ ಇದ್ದೀನಿ, ಟೌನರ್ ಅನ್ನೋ ವಿಚಾರದಲ್ಲಿ, ಈ ಟೌನರ್ ಅನ್ನೋ ವಿಚಾರದಲ್ಲಿ ಬಿಸ್ನೆಸ್ ನೇಮ್ ನನ್ನ ಹೆಸರು ಇರುತ್ತೆ. ನನ್ನ ಒಂದು ಜೈ ಬಜರಂಗಿ ಕ್ಯಾಬ್ ಅನ್ನೋ ಹೆಸರಲ್ಲಿ ನಾನು ಬಿಸ್ನೆಸ್ ನೇಮ್ ನ ಇಟ್ಕೊಂಡು ನಾನು ಜನಗಳಿಗೆ ಸರ್ವಿಸ್ ಕೊಡ್ತೀನಿ. ಈ ಸರ್ವಿಸ್ ಕೊಡ್ಬೇಕಾದ್ರೆ ಜನ ನನ್ನನ್ನು ಗುರುತಿಸ್ತಾರೆ. ನನ್ನ ಗಾಡಿಯಲ್ಲಿ ಒಂದು ದಿನಕ್ಕೆ ನಾನು 10 ಜನಕ್ಕೆ ಸರ್ವಿಸ್ ಕೊಡ್ತೀನಿ ಅಂದ್ರೆ ಆ 10 ಜನನು ನಾನು ಬಜರಂಗಿ ಕ್ಯಾಬಲ್ ನಾನು ಬಂದೆ ಅಂತೇಳಿ ಅವ್ರ ತಲೆಯಲ್ಲಿರುತ್ತೆ, ನಾನು ನಾಗೇಶ್ವರಿಂದ ಸರ್ವಿಸ್ ತಾಂಡೆ ಅಂತ ತಲೆಯಲ್ಲಿರುತ್ತೆ. ಆದ್ರೆ ಇದುವರೆಗೂ 20 ವರ್ಷಗಳ ಒಂದು ಇತಿಹಾಸ ಏನು, 2014ಕ್ಕೆ ಇವರೆಲ್ಲ ಬಂದ್ರು ಓಲಾ ಊಬರ್ ಎಲ್ಲ, ಅಲ್ಲಿಂದ ಇಲ್ಲಿವರೆಗೂ ಎಲ್ಲಾರ ಬಾಯ್ಲೂ ಓಲಾ ಊಬರ್, ಇತ್ತೀಚೆಗೆ ನಮ್ಮ ಯಾತ್ರೆ ರ್ಯಾಪಿಡೋ. ಆದ್ರೆ ಜನಗಳಿಗೆ ಗೊತ್ತಿಲ್ಲ ಆ 4 ಕಂಪ್ನಿಗಳದ್ದು ಸ್ವಂತ ಗಾಡಿಗಳು ಇಲ್ಲ ಅಂತ. ಅವರೆಲ್ಲ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ನನ್ನ ಗಾಡಿನೇ ಸ್ವಂತ ಗಾಡಿ ಅವ್ರದ್ದು ಅಂತ ತಿಳ್ಕೊಂಡವ್ರೆ. ಏನ್ ನಿಸಾನ್ ಸನ್ನಿ ನಂದು ಏನಿದೆ 4576 ಹಂಗೆ ನಿಮ್ಗಳದ್ದು ಗಾಡಿಗಳಿದಾವಲ್ಲ, ಈ ಗಾಡಿಗಳೆಲ್ಲ ಅವರು ಅಂತ ತಿಳ್ಕೊಂಡವ್ರ ಜನ. ಅದಕ್ಕೆ ಅವ್ರೇನ್ ಹೇಳ್ತಾರೆ, ನನಗೆ ಆ ಕಂಪ್ನಿ ಏನ್ ತೋರಿಸುತ್ತೋ ನಾನು ಅದನ್ನ ಕೊಡ್ತೀನಿ ಅಂತ ಅವರು. ಪಾಪ ಜನಗಳು ಮುಗ್ದ್ರು, ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಅದ್ರ ಜೊತೆಗೆ ಇನ್ನೂ ಮುಗ್ದ್ರು ನಮ್ಮ ಡ್ರೈವರ್ಗಳು, ಅವ್ರ ಗಾಡಿಗೆ ಅವರೇ ಡ್ರೈವರ್ ಆಗಿ, ಅವ್ರ ಗಾಡಿಗೆ ಅವರೇ ಕೂಲಿ ಹಾಕಿ ಕೆಲಸ ಮಾಡ್ತಾ ಇದಾರೆ. ನಾನು ಅದಕ್ಕೆ ಈ ಒಂದು ಕಾನ್ಸೆಪ್ಟ್ ಏನಿದೆ, ಈ ಟೌನರ್ ಅನ್ನೋ ಒಂದು ಕಾನ್ಸೆಪ್ಟ್, ಇಲ್ಲಿ ಬಿಸ್ನೆಸ್ ನೇಮ್ ನಂದು, ನನ್ನ ಜನಕ್ಕೆ ನನ್ನ ಒಂದು ಕಸ್ಟಮರ್ಗೆ ನಾನ್ ಬಿಲ್ ಕೊಡ್ತಾ ಇದ್ದೀನಿ. ನಾನೊಬ್ಬ ಬಿಸ್ನೆಸ್ ಓನರ್ ಆಗಿ ನಾನು ಅವ್ರಿಗೆ ಬಿಲ್ ಕೊಡ್ತಾ ಇದ್ದೀನಿ. ಈಗೀಗ ಒಂದಷ್ಟು ಜನಗಳಿಗೆ ಮಾಹಿತಿ ಗೊತ್ತಾದ್ಮೇಲೆ ಅವ್ರು ಖುಷಿ ಪಡ್ತಾ ಇದ್ದಾರೆ ಅಲ್ವಾ? ಈ ರೀತಿಯಾಗಿ ನಮ್ಮ ಸ್ವಂತ ಕಾಲ ಮೇಲೆ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಬೆಳಿಬೇಕು ಹೊರತು ಸಹಕಾರ ಟ್ಯಾಕ್ಸಿ ಬಂದಿರ್ಬೋದು, ಇಲ್ಲ ಇನ್ನೊಂದು ಯಾವ್ದೋ ಟ್ಯಾಕ್ಸಿ ಬರ್ಲಿ, ಯಾವುದೇ ಟ್ಯಾಕ್ಸಿ ಬಂದ್ರು ಈಗ ಆಲ್ರೆಡಿ ನೀವು ನನ್ನ ಬಗ್ಗೆ ತಿಳ್ಕೊಂಡಿರಂಗೆ ಅದ್ ಬರ್ಲಿ, ಬಂದ ಮೇಲೆ ಅದ್ರ ಲೋಪದೋಷಗಳೇನು ಅಂತೇಳಿ ಇನ್ನೂ ನಿಮ್ಗೆ ಖುದ್ದಾಗಿ ತೋರಿಸ್ತೀನಿ. ಈಗ ಆಲ್ರೆಡಿ ಓಲಾ ಊಬರ್ ರ್ಯಾಪಿಡೋ ನಮ್ಮ ಈ 4ಗಳನ್ನು ಸರಿ ಇಲ್ಲ ಅನ್ನೋದನ್ನ ನಾನು ಪ್ರೂಫ್ ಸಮೇತ ತೋರಿಸ್ಬಿಟ್ಟಿದ್ದೀನಿ. ಇನ್ನು ಆ ಸಹಕಾರ ಟ್ಯಾಕ್ಸಿ ಏನಾದ್ರು ಬಂದ ಮೇಲೆ ಇದ್ರಲ್ಲಿ ಏನ್ ಸರಿ ಇಲ್ಲ, ಇದರಿಂದ ನಮ್ಮನ್ನ ಯಾವ ರೀತಿ ಅವರು ಬಳಸ್ತಾರೆ ಅನ್ನೋದನ್ನ ನಿಮ್ಗೆ ಆಮೇಲೆ ಮಾಹಿತಿ ಕೊಡ್ತೀನಿ. ಆದ್ರೂ ಕೂಡ ಎಷ್ಟೋ ಜನ ನನಗೆ ಪರ್ಸನಲ್ ಆಗಿ ವಾಟ್ಸ್ಆಪ್ ಮುಖಾಂತರ, ಮೆಸೆಂಜರ್ ಮುಖಾಂತರ ಅಪ್ಡೇಟ್ ನ ಕೊಟ್ಟು ನನಗೆ ಸಿಕ್ಕಾಬಿಟ್ಟೆ ಅದನ್ನೇ ಕಳಿಸ್ತಾ ಇದ್ದಾರೆ ವಿಡಿಯೋಗಳನ್ನ. ಇದು ಡೆಲ್ಲಿಲಿ ಬಂದ್ಬಿಟ್ಟಿದೆ, ನೆಕ್ಸ್ಟ್ ಇಲ್ಲಿ ಬಂದ್ಬಿಡುತ್ತೆ, ಈಗ ನೀವು ಮಾಡ್ತಾ ಇರೋದು ವ್ಯರ್ಥ ಆಗ್ಬಿಡುತ್ತೆ, ಅದ್ ಬಂದ್ಮೇಲೆ ಇದೆಲ್ಲ ಮುಚ್ಕೊಂಡು ಹೋಗ್ಬಿಡುತ್ತೆ ಅಂತ. ಯಾವುದೇ ಕಾರಣಕ್ಕೂ ಮುಚ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಇದು ನನ್ನ ಬಿಸ್ನೆಸ್, ಇದು ನನ್ನ ಹೆಸರಲ್ಲಿ ಬಿಸ್ನೆಸ್ ಮಾಡ್ತೀನಿ. ನಾನೊಬ್ಬ ಓನರ್ ಆಗಿ ಬಿಸ್ನೆಸ್ ಮಾಡ್ತೀನಿ, ಒಬ್ಬ ಟ್ರಾವೆಲ್ ಏಜೆನ್ಸಿ ಆಗಿ ಬಿಸ್ನೆಸ್ ಮಾಡ್ತೀನಿ. ಒಂದು ಟ್ರಾವೆಲ್ಸ್ ಇಡಬೇಕು ಅಂದ್ರೆ ಮಿನಿಮಮ್ ಒಂದು ಆಫೀಸ್ ಇಡಬೇಕು, ಒಂದು ಕಂಪ್ಯೂಟರ್ ಇಡಬೇಕು, ಒಂದೆರಡು ಇಬ್ಬರನ್ನ ಕೆಲಸಕ್ಕೆ ಇಡಬೇಕು, ಒಂದು ಪ್ರಿಂಟರ್ನ ಇಡಬೇಕು. ಯಾಕೆ? ಬಿಲ್ ಕೊಡಕ್ಕೆ. ನನ್ನ ಮೊಬೈಲೇ ಪ್ರಿಂಟರು. ಏನ್ ಸರ್ ನೀವೇ ನೋಡಿರಂಗೆ ನನ್ನ ಮೊಬೈಲ್ ಇಂದ ಅವ್ರಿಗೆ PDF ಕಳಿಸ್ತೀನಿ. ಆ PDF ನಾನು ಆಫೀಸ್ ಇಟ್ಕೊಂಡಿದ್ದು ಏನ್ ಮಾಡಬೇಕು, ಸಿಸ್ಟಮ್ ಅಲ್ಲಿ PDF ನ ರೆಡಿ ಮಾಡಬೇಕು. ಅದಾದ್ಮೇಲೆ ಪ್ರಿಂಟರ್ಗೆ ಪ್ರಿಂಟ್ ಮಾಡ್ಬಿಟ್ಟು ಅವ್ರಿಗೆ ಕಳಿಸ್ಬೇಕು. ಸೊ ಆ ಪ್ರಿಂಟರ್ ಕೆಲಸನ ಮತ್ತೆ ಆ ಸಿಸ್ಟಮ್ ಕೆಲಸನ ನನ್ನ ಮೊಬೈಲ್ ಮಾಡ್ತಾ ಇದೆ. ಇನ್ನು ಆಫೀಸ್ಗೆ ನಾನು ಬಾಡಿಗೆ ಕೊಟ್ಕೊಂಡಿರೋ ಬದಲು 10 ಲಕ್ಷ ಬಂಡವಾಳ ಹಾಕಿದ್ದೀನಿ ಗುರು, 7 ಲಕ್ಷ ನನ್ನ ಗಾಡಿ, ಇನ್ನೊಂದಷ್ಟು ಜನ 8 ಲಕ್ಷ ಹಾಕಿರ್ತಾರೆ, ಇನ್ನೊಂದಷ್ಟು ಜನ 10 ಲಕ್ಷ ಹಾಕಿರ್ತಾರೆ. ನಮ್ ಗಾಡಿಲಿ ನಾವು ಕೂತಿರ್ತೀವಿ 24 ಗಂಟೆ. ನೋಡಿ ನಾನು ಕೂತ್ಕೊಂಡು ಆರಾಮಾಗಿ ಮಾತಾಡ್ತಾ ಇದೀನಿ. ಮಾತ್ರ ಇಲ್ಲೇನಾರ ನೋಡಿ ರೋಡಲ್ಲಿ ನಾನು ನಿಲ್ಸಿದ್ದೀನಿ ಗಾಡಿ, ಯಾವ್ದೋ ಒಂದು ಏರಿಯಾದಲ್ಲಿ ರೋಡಲ್ಲಿ ನಿಲ್ಸ್ಕೊಂಡು ನನ್ನ ಗಾಡಿನಲ್ಲಿ ಕೂತ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಅಲ್ಲಿಗೆ ಇದೇ ನನ್ನ ಆಫೀಸು, ಕರೆಕ್ಟ್ ಅಲ್ವಾ? ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಹಿಂದೆ ನಮ್ಗೆ ಯಾವ್ದು ಈ ತರದ ಒಂದು ಅವಕಾಶ ಸಿಕ್ಕಿರ್ಲಿಲ್ಲ. ಅವಾಗೆಲ್ಲ ಅವ್ರ ಹತ್ರ ಹೋಗಿ ಬುಕಿಂಗ್ ಬರುತ್ತೆ, ಬುಕಿಂಗ್ ನನಗೆ ಅವ್ರು ಲೀಡ್ ಕೊಡ್ತಾನೆ, ನಾನು ಬಾಡಿಗೆ ಹೊಡಿತೀನಿ, ಬಾಡಿಗೆ ಹೊಡೆದ ದುಡ್ಡಲ್ಲಿ ಅವ್ರಿಗೆ ಕಮಿಷನ್ ಕೊಡ್ತೀನಿ ಅಂತ ಕೆಲಸ ಮಾಡ್ತಿದ್ವಿ. ಯಾಕೆಂದ್ರೆ ನಮ್ಗೆ ಈ ವ್ಯವಸ್ಥೆ ಎಲ್ಲೂ ಇರಲಿಲ್ಲ. ಈ ವ್ಯವಸ್ಥೆ ತರಬೇಕು ಅಂದ್ರೆ ನಾನೊಬ್ಬ ಹೋಗ್ಬಿಟ್ಟು ಯಾವ್ದೋ ಒಂದು ಸಾಫ್ಟ್ವೇರ್ ನ ಏನಾದ್ರು ಡೆವಲಪ್ ಮಾಡಿ ಆ ಬಿಲ್ ಬರಂಗ್ ಮಾಡ್ಕೊಂಡು ಎಲ್ಲ ಮಾಡಕ್ಕಾಯ್ತಿತ್ತಾ? ಇಲ್ಲ. ಯಾರ ಅಂಡರ್ಗೂ ಹೋಗ್ದಂತೆ ಎರಡೇ ವರ್ಗ ಇರೋದಿಲ್ಲ ನಾವು. ಏನು ಈ ಆಮೇಲೆ ಏನೋ ಆಟೋದವರು ಮತ್ತೆ ಕ್ಯಾಬ್ ಅವರು ನಾವು 2 ವರ್ಗದಲ್ಲಿ ಇದೀವಿ. ಯಾರ ಅಂಡರ್ಗೂ ಹೋಗ್ಬಾರ್ದು ಅಂತ. ಇನ್ನು KSTDC ಆಗಿರ್ಬೋದು, ಮೇಲು ಕ್ಯಾಬ್ ಆಗಿರ್ಬೋದು, ಇನ್ಯಾವ ಈಸಿ ಕ್ಯಾಬ್, ಏನೇನೋ ಹಳಮುಳ ಕಸಕಟ್ಟಿ ಎಲ್ಲ ಇದಾವೆ. ಇವರೆಲ್ಲರೂ ಏನಾಗ್ತಾ ಇದೆ ಅಂದ್ರೆ ಅವ್ರ ಹತ್ರಕ್ಕೆ ಹೋಗಿ ಗುಲಾಮರಾಗಿ ಬದುಕ್ತಾ ಇದಾರೆ ಅವರು. ನಮ್ಗೆ ಆ ರೀತಿ ಕೆಲಸ ಮಾಡೋಕ್ಕೆ ನಮಗೆ ಎಸ್ಪೆಷಲಿ ನನಗೆ ಇಷ್ಟ ಇಲ್ಲ. ನಂತರ ಮನಸ್ಥಿತಿ ಇರೋರು ಒಂದೇ 1 ಲಕ್ಷ ಜನ ಬೆಂಗಳೂರಲ್ಲಿ ಕ್ಯಾಬ್ ಓಡಿಸ್ಕೊಂಡು ಅವ್ರ ಸ್ವಂತ ಗಾಡಿನ ಇಟ್ಕೊಂಡು ಮಾಡ್ತಾ ಇರ್ತಾರಲ್ಲ, ಅಂತವ್ರಿಗೆ ನಾನು ಹೇಳುವಂತ ಮಾಹಿತಿ ಇಷ್ಟ ಆಗ್ತಾ ಇದೆ. ಇನ್ನು ಉಳಿದಂತವ್ರು ಈ ಕಿವಿಲ್ ಕೇಳ್ತಾರೆ, ಈ ಕಿವಿಲ್ ಬಿಡ್ತಾರೆ. ಆದ್ರೆ ಇನ್ನೊಂದು ಕ್ಯಾಟಗರಿ ಇದೆ. ನಾನು ಬೆಳಗ್ಗೆ ಹೇಳ್ದಂಗೆ ಏರ್ಪೋರ್ಟ್ ಹೋಗೋ ಕಸ್ಟಮರ್ಗಳೇ ಟಾರ್ಗೆಟ್ ಅವ್ರಿಗೆ. ಒಂದ್ಸಲ ಕಸ್ಟಮರ್ ಹೋಯ್ತು ಅಂದ್ರೆ ಅವ್ರ ಗಾಡಿನ ಕ್ಲೀನಾಗಿ ಇಟ್ಕೊಂಡಿರ್ತಾರೆ. ಇಲ್ಲ ಅಂತಲ್ಲ, ಕುಡಿಯೋಕೊಂದು ಬಾಟ್ಲು ನೀರು ಇಟ್ಬಿಟ್ಟು ಸರ್ ನೆಕ್ಸ್ಟ್ ಬಂದಾಗ ನಮಗೆ ನೀವು ಬುಕಿಂಗ್ ನ ಕೊಟ್ಬಿಡಿ. ಆ ಓಲಾದಲ್ಲಿ ಊಬರಲ್ಲಿ ಎಷ್ಟು ಅದಕ್ಕಿಂತ 100 ರೂಪಾಯಿ ಕಡಿಮೆ ನಮಗೆ ಕೊಟ್ಬಿಡಿ, ನಾವು ನಿಮ್ಗೆ ಸರ್ವಿಸ್ ಕೊಡ್ತೀವಿ ಅಂತ ಇಷ್ಟು ದಿನ ಮಾಡ್ಕೊಂಡು ಬಂದಿದ್ರು. ಈಗ ಈ ಟೌನರ್ ಅಪ್ಲಿಕೇಶನ್ ನ ಬಳಸ್ಕೊಂಡು ಅವ್ರಗಳಿಗೆ ಬಿಲ್ ನ ಕೊಟ್ಕೊಂಡು ಇನ್ನ ಅವ್ರ ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಕೊಂತ ಇದಾರೆ. ಒಬ್ಬ ವ್ಯಕ್ತಿ ಹೆಸರಲ್ಲಿ 4 ಗಾಡಿ ಇತ್ತು ಅಂದ್ರೆ ಅವ್ನು GST ನ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾನೆ.
ಆ GST ಚಾರ್ಜ್ ಅನ್ನ ಕಸ್ಟಮರ್ ಗಳಿಗೆ ಹಾಕೊಂಡು ಅವನು ಕೂಡ ದುಡ್ಡು ಅಂತ ಇದ್ದಾನೆ. ಇಷ್ಟು ದಿನ ಮ್ಯಾನ್ಯುಯಲ್ ಬರ್ಕೊಡ್ತಾ ಇದ್ರು, ಇಲ್ಲ ಯಾವ್ದಾವ್ದೋ ಒಂದು ಬಿಲ್ ಬುಕ್ ಮಾಡಿ ಕಾಣ್ತಾ ಇದ್ರು. ಈ ಟೌನ್ ಅವರ್ ಅಪ್ಲಿಕೇಶನ್ ಬಂದ್ಮೇಲೆ ಡಿಜಿಟಲ್ ಬಿಲ್ ಅನ್ನ ಇನ್ನೂ ಸುಲಭವಾಗಿ ಮಾಡ್ಕೊಂತ ಇದ್ದಾನೆ ಇವನು. ನಮಸ್ಕಾರ ಫ್ರೆಂಡ್ಸ್, ನೋಡಿ ಇದು ಓಲಾದಲ್ಲಿ ಬುಕ್ಕಿಂಗ್ ಬಂದಿದ್ದು. ರಾಜಾಜಿನಗರ ಇಂದ ಪಿಕಪ್ ಮಾಡಿ ಏರ್ಪೋರ್ಟ್ ಟೋಲ್ ಬ್ಯಾಕ್ ಸೈಡ್ ಡ್ರಾಪ್ ಮಾಡಿದ್ದು. ಅಮೌಂಟ್ ಬಂದು 566 ತೋರಿಸ್ತಾ ಇದೆ. ಅದೇ ಜಾಗದಿಂದ ನಾನು ಟೌನರ್ ಆಪ್ನ ಯೂಸ್ ಮಾಡಿ ಮೀಟರ್ ಆನ್ ಮಾಡ್ಕೊಂಡು ಅಲ್ಲಿಂದ ಬಂದು ಇಲ್ಲಿ ಎಂಡ್ ಮಾಡಿದ್ಮೇಲೆ 761 ಅಮೌಂಟ್ ತೋರಿಸ್ತಾ ಇದೆ. ದಯಮಾಡಿ ಓಲಾದಲ್ಲಿ ಕಮ್ಮಿ ಅಮೌಂಟ್ ತೋರಿಸ್ತಾ ಇರೋದ್ರಿಂದ ಎಲ್ಲರೂ ಟೌನರ್ ಆಪ್ನ ಯೂಸ್ ಮಾಡಿ ಮೀಟರ್ ಟ್ಯಾಕ್ಸಿ ಓಡಿಸೋದ್ರ ಮುಖಾಂತರ ಬದಲಾವಣೆ ಮಾಡಬೇಕಾಗಿದೆ. ನೋಡಿ, ಬದಲಾವಣೆ ನಿಮ್ಮಿಂದನೇ ಸಾಧ್ಯ ಚಾಲಕರೇ, ಬೇರೆ ಯಾರಿಗೂ ಬಂದು ಬದಲಾವಣೆ ಮಾಡೋದಕ್ಕಾಗೋದಿಲ್ಲ. ಡ್ಯೂಟಿ ತಗೊಳ್ಳಿ, ಎಲ್ಲಾದ್ರಲ್ಲೂ ಮೀಟರ್ ಟ್ಯಾಕ್ಸಿ ಮುಖಾಂತರ ಚಾಲನೆ ಮಾಡಿ. ಧನ್ಯವಾದಗಳು. ಒಂದ್ 2 ಸಲ ಏರ್ಪೋರ್ಟ್ ಹೋಗಿ ಕರ್ಕೊಂಡೆಲ್ಲ ಬಂದಿದ್ದೀನಿ. ಇವತ್ತು ಆಕ್ಚುಲಿ ಅವರು ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಬೇಕಾಯ್ತು, ಆದ್ರೆ ನನಗೂ ಅವ್ರಿಗೂ ಒಂದು ಚಾಲೆಂಜಿಂಗ್ ಇತ್ತು. ಏನು ಅಂದ್ರೆ, ನೀವು ಕೊಡೋ ಬಿಲ್ಲು ನಮ್ಮ ಕಂಪ್ನಿಲಿ ಕ್ಲೈಮ್ ಆಗುತ್ತಾ ಅನ್ನೋದು ಅವ್ರದ್ದು ಕ್ವಶನ್ ಇತ್ತು. ಸರಿ ಸರ್ ಆಯ್ತು ಅಂತ ಹೇಳ್ಬಿಟ್ಟು ನಾನು ಆ ಒಂದು ಇನ್ವಾಯ್ಸ್ ಅನ್ನು ಕೂಡ ಕಳಿಸಿದ್ದೆ ನಿಮಗೆ, ನಾನೇನು ತೋರಿಸ್ತೀನಿ. ಅದು ಇನ್ವಾಯ್ಸ್ ಅವ್ರಿಗೆ ಕಂಪ್ಲೀಟ್ ಆಗಿ ಅವ್ರ ಕಂಪ್ನಿ ಕಡೆಯಿಂದ ಅಪ್ರೋಚ್ ಸಿಗಿದೆ ಸರ್. ಸೊ ಈಗ ನೀವು ಕಸ್ಟಮರ್ಗೆ ನೀವು ಹೇಳೋದಾದ್ರೆ ಇನ್ನೊಬ್ರು ನಿಮ್ ತರ ಇರುವಂತ ಪ್ಯಾಸೆಂಜರ್ಗೆ ಆ ಒಂದು ವರ್ಕೌಟ್ ಅಂದ್ರೆ ಯಾವುದೇ ಒಂದು ಕಂಪ್ನಿನ ಅದು ಕ್ಲೈಮ್ ಆಗುತ್ತೆ ಅನ್ನೋದಕ್ಕೆ ನಿಮ್ ಕಡೆಯಿಂದ ಅದು ಏನ್ ಹೇಳ್ತೀರಾ ಸರ್? ಅದಕ್ಕೆ ನಂದು MNC ಆಗಿರೋದ್ರಿಂದ ನಮ್ಮ ಕಂಪನಿಯಲ್ಲಿ ಅದು ವರ್ಕ್ ಆಗಿದೆ ಅಂದ್ರೆ 90% ಬೇರೆ ಎಲ್ಲ 99% ಎಲ್ಲಾ ಕಂಪನಿಯಲ್ಲೂ ವರ್ಕ್ ಆಗುತ್ತೆ. ಸೊ ಕಂಪನಿಗೆ ಆ ಬಿಲ್ ನೀವೇನ್ ಕೊಡ್ತಿದ್ದೀರೋ ಅದು ಕರೆಕ್ಟ್ ಆಗಿದೆ ಅಂತ ಅರ್ಥ. ವಿತ್ ಆಡಿಟ್ ಹೋಗುತ್ತೆ. ಸೊ ನಮ್ದು ಫಸ್ಟ್ ಲೆವೆಲ್ ಆಡಿಟ್ ಅಂತೂ ಕ್ಲಿಯರ್ ಆಗಿದೆ, ನಮ್ಗೆ ಅದ್ರ ದುಡ್ಡು ವಾಪಸ್ ಬಂದಿದೆ. ಸೊ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲರೂ ಅದನ್ನ ಯೂಸ್ ಮಾಡಬಹುದು. ಅಂದ್ರೆ ಸರ್, ನೀವು ಲೋಕಲ್ಸ್ ಡ್ರೈವರ್ಸ್ಗೆ ಸಪೋರ್ಟ್ ಮಾಡ್ತೀರಾ? ಖಂಡಿತ ಸಪೋರ್ಟ್ ಮಾಡ್ತೀವಿ. ಯಾಕಂದರೆ ಎಂಪ್ಲಾಯ್ಮೆಂಟ್ ಬರಬೇಕು, ಅವರಿಗೆ ಸಿಗಬೇಕು, ಬದುಕಬೇಕು, ಬಾಳಬೇಕು, ಚೆನ್ನಾಗಿರಬೇಕು ನಮ್ಮ ಲೋಕಲ್ಸು. ಅದು ನಮ್ಮ ಆಸೆ, ನನ್ನ ಒಂದು ಆಸೆ. ಅದು ಖಂಡಿತ ಸಪೋರ್ಟ್ ಮಾಡ್ತೀವಿ.